ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಗಣಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ 3 ಬಿಗ್ ಅಪ್ಡೇಟ್ಸ್ ಇದೆ. ಎಲ್ಲ ಅಂದರೆ ಎಲ್ಲ ಟೆಸ್ಟೆಡು ಮತ್ತು ವೆರಿ ಇಂಪಾರ್ಟೆಂಟು. ಯಾವುದೇ ಕಾರಣಕ್ಕೂ ಯಾವುದೇ ಫೇಕ್ ನ್ಯೂಸ್ ಅಲ್ಲ, ಖಂಡಿತ SSPಲಿ ಬಂದಿರೋಂಥ ಅಪ್ಡೇಟ್ಸ್ ಆದರೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ಸ್ ಕೂಡ ಆನ್ ಮಾಡ್ಕೊಳ್ಳಿ. ಹಾಗೆ ನಮ್ಮೊಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಜಾಯ್ನ್ ಆಗಿ ಬನ್ನಿ. ಮೇನ್ ವೆರಿ ಇಂಪಾರ್ಟೆಂಟು ಮತ್ತು ಟ್ರಸ್ಟೆಡ್ ಆಗಿರೋಂಥ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಆದರೆ ಆಗಿರುತ್ತೆ. ಅದನ್ನು ನೋಡ್ತಗೋಣ ಒನ್ ಬೈ ಒನ್. ಮೊದಲನೇದಾಗಿ ನಾನು ಇಲ್ಲೇ ನಿಮಗೆ ಲೈವಲ್ಲೇ ತೋರಿಸ್ತಾ ಹೋಗ್ತೀನಿ ನಿಮಗೆ. ಫಸ್ಟ್ನೇದು ನಿಮಗೆ ಫಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮಗೆ ಸ್ಕಾಲರ್ಶಿಪ್ ಬರ್ತಿದ್ದಿಲ್ಲ, ಅಪ್ಲಿಕೇಶನ್ಸ್ ವೆರಿಫೈಡ್ ಆಗ್ತಿರಲಿಲ್ಲ ಅಂತಂದು ಹೇಳ್ತಾಯಿದ್ರು. ಆಮೇಲೆ ಅಪ್ಲಿಕೇಶನ್ಸ್ ವೆರಿಫೈಡ್ ಆಗಿ ಸ್ಕಾಲರ್ಶಿಪ್ಪು ಸಾಕಷ್ಟು ಜನಕ್ಕೆ ಬರುತ್ತೆ. ನೀವು ಎಕ್ಸಾಂಪಲ್ ಇಲ್ಲೇ ನೋಡ್ಬೋದು, ನಾವು ವೆರಿಫಿಕೇಷನ್ಸಲ್ಲಿ ಫಸ್ಟ್ ಲೆವೆಲ್ ಅಪ್ಲಿಕೇಶನ್ಸ್ ವೆರಿಫೈಡ್ ಆಗಿದೆ, ಅಪ್ಲೋಡ್ ಕೂಡ ಆಗಿದೆ, ಅಮೌಂಟ್ ಕೂಡ ಬರುತ್ತೆ. ಮತ್ತು ಇನ್ನೂ ಸ್ವಲ್ಪ ಜನ ಸಾಕಷ್ಟು ಜನ ಕೇಳಿದ್ರು, ನಿಮಗೆ ಈಗ ವಿದ್ಯಾಸಿರಿ ಬಂದ್ಬಿಟ್ಟು ನಮಗೆ SC ST ಸ್ಟೂಡೆಂಟ್ಸ್ಗೆ ಬಂದಿಲ್ಲ, ಮಿಕ್ಕಿದ ಎಲ್ಲ ಸ್ಟೂಡೆಂಟ್ಸ್ಗೆ, ಈಗ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ 15,000 ಅಮೌಂಟ್ ಆದರೆ ಬಂದಿದೆ. ನಾವು ಅದಕ್ಕೆ ಹೆಚ್ಚಿನ ಮಾಹಿತಿಗೋಸ್ಕರ ನಾವು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಂಡಾಗ ಅವ್ರಿಗೆ ಕೊಟ್ಟಿರೋದು ನೋಡಿ, ಇಲ್ಲಿ ಕಾಣಿಸ್ತೈತೆ, ಓದ್ತೀನಿ ನೋಡಿ. ಎಕ್ಸಾಂಪಲ್ಗೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಕಾಡೆಮಿಕ್ ಅಲವೆನ್ಸ್, ವಿದ್ಯಾಸಿರಿ, PMS and TMS ಇದು ಈ ರಿಲೇಟೆಡ್ ಸ್ಕಾಲರ್ಶಿಪ್ಗೆ ಪುಷ್ಟು DBTಲಿ ಏನಂತ ಬಂತಂದರೆ, ಇವರು ಅಂದರೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ್ದಾರೆ, ರಿಜೆಕ್ಟ್ ಆಗಿದೆ, ಆದರೆ ಅಮೌಂಟ್ ಯಾಕೆ ಕೊಟ್ಟಿಲ್ಲ ಅಂತ ಕೇಳೋದಾದರೆ, ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಈಸ್ ನಾಟ್ ಪೇಯಿಂಗ್ ಅಕಾಡೆಮಿಕ್ ಅಲವೆನ್ಸ್ ಥ್ರೂ ದ SSP ಫಾರ್ ಸ್ಟೂಡೆಂಟ್ಸ್ ಪೇಯಿಂಗ್ ಇನ್ ಡಿಪಾರ್ಟ್ಮೆಂಟ್ ಅರ್ನ್ ಹಾಸ್ಟೆಲ್ಸ್. ಅಂದರೆ ಅವ್ರಿಗೆ ಹೇಳ್ತಿದ್ದಾರೆ, ಇದು ನಮಗೆ ಬಂದ್ಬಿಟ್ಟು ಇವರು ಈಗ ಡಿಪಾರ್ಟ್ಮೆಂಟ್ ವೈಸ್ ಇವರು ಪೇ ಮಾಡೋಕ್ಕಲ್ಲ, ಅಂದರೆ ಈ ಜಿಲ್ಲಾವಾರು, ಅಂದರೆ ಈಗ ಅಪ್ಲಿಕೇಶನ್ಸ್ ವೆರಿಫೈಡ್ ಆಗಿ ಕೊಡ್ತಾರೆ, ಬಂದ್ಬಿಟ್ಟು ನೆಕ್ಸ್ಟ್ ಹಂತದಲ್ಲಿ ಕೊಡಬೇಕು. ಅವ್ರು ಏನು ಮಾಡ್ತಾರೆ, ವೇಟ್ ಮಾಡೋಣ, ಎನಿವೇ ನಿಮಗೆ ಆ ಥರ ಅಪ್ಡೇಟ್ಸ್ ಬಂದರೆ SC ST ಸ್ಟೂಡೆಂಟ್ಸ್ಗೂ ನಿಮಗೆ ಏನಾದರೂ ವಿದ್ಯಾಸಿರಿ ಕೊಡ್ತೀವಿ ಅಂತ ಬಂದರೆ ಅದು ಖಂಡಿತ ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ, ಇದಿಷ್ಟು ಫಸ್ಟ್ ಅಪ್ಡೇಟ್ ಅದಾಗಿತ್ತು. ನಿಮಗೇನಾದರೂ ಅಪ್ಲಿಕೇಶನ್ಸ್ ವೆರಿಫೈಡ್ ಆಗಿ SSP ಅಷ್ಟೇ, ಅಂದರೆ ಫೀ ರಿಯಂಬರ್ಸ್ಮೆಂಟ್ ಅಮೌಂಟ್ ಆದರೆ ಆಲ್ರೆಡಿ ಸಾಕಷ್ಟು ಜನಕ್ಕೆ ಬರ್ತಾಯಿದೆ. ನಿಮ್ಮದು ಅಪ್ಲಿಕೇಶನ್ಸ್ ವೆರಿಫೈಡ್ ಆಗಿಲ್ಲ ಅಂದರೆ ಆದಷ್ಟು ಬೇಗನೆ ಅಪ್ಲಿಕೇಶನ್ಸ್ ವೆರಿಫಿಕೇಷನ್ಸ್ ಆದರೆ ಮಾಡ್ಕೊಳ್ಳಿ. ಫಸ್ಟ್ ಅಪ್ಡೇಟ್ ಆದರೆ ಇದಾಗಿತ್ತು. ಸೆಕೆಂಡ್ ಅಪ್ಡೇಟ್ ಬಂದ್ಬಿಟ್ಟು ನಿಮಗೆ ಇದು ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ಸ್ ವರ್ಕರ್, ಅಂದರೆ ನಿಮಗೇನು ಲೇಬರ್ ಒಂದು ಡಿಪಾರ್ಟ್ಮೆಂಟಲ್ಲಿ ಬರ್ತೀರಾ ನೀವೆಲ್ಲ, ಆ ಡಿಪಾರ್ಟ್ಮೆಂಟ್ ಅಮೌಂಟ್ ಅವ್ರಿಗೆ ಆದರೆ ಅಮೌಂಟ್ ಆದರೆ ಕ್ರೆಡಿಟ್ ಆಗ್ತಿದೆ ಈ ವರ್ಷದ್ದು ಕೂಡ. ನೀವು ಅಪ್ಲಿಕೇಶನ್ಸ್ ವೆರಿಫಿಕೇಷನ್ಸ್ ಕೂಡ SS ಅಂತಿದೆ. ನಿಮಗೆ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ಸ್ ವರ್ಕ್ ಬಂದ್ಬಿಟ್ಟು ಈ ಸ್ಕಾಲರ್ಶಿಪ್ ಬಂದ್ಬಿಟ್ಟು ನಿಮಗೆ ಪುಷ್ಟು DBT ಆದಾಗ ನಿಮ್ಮ ಅಮೌಂಟ್ ಆದರೆ 15,000 ಕೊಡ್ತಿದ್ದಾರೆ. ಕಾಂಪೋನೆಂಟ್ಸ್ ಅಂತ ಕೇಳಿದ್ರೆ ನಿಮಗೆ ಸ್ಕಾಲರ್ಶಿಪ್ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ಸ್ ವರ್ಕರ್ ಪುಷ್ಟು DBT ಫಾರ್ ಪೇಮೆಂಟ್ ಅಂತ ಇರುತ್ತೆ. ಇದು ಈ ಥರ ಇದ್ಬಿಟ್ಟು ಅಪ್ಲೋಡ್ SS ಅಂತಿದ್ರೆ ನಿಮಗೆ 15,000 ಸ್ಕಾಲರ್ಶಿಪ್ ಆದರೆ ಕೊಡ್ತಾರೆ. ಲಾಸ್ಟ್ ಥರ್ಡ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಅಂದರೆ ನೀವೇನಾದ್ರು SC ST ಸ್ಟೂಡೆಂಟ್ಸ್ ಆಗಿದ್ದರೆ ನಿಮಗೆ ಇದು ಪ್ರೋತ್ಸಾಹ ಧನ ಅಂತ ಕೊಡ್ತಾರಲ್ವ, ಆ ಪ್ರೋತ್ಸಾಹ ಧನ ಅನ್ನೋದು ಕೂಡ ನಿಮಗೆ ಆಲ್ರೆಡಿ ನಿನ್ನೆಯಿಂದಲೇ ಪುಷ್ಟು DBTಯಲ್ಲಿ ಬಂದ್ಬಿಟ್ಟು ಅಂತಾಗಿ ಅಮೌಂಟ್ ಸಾಕಷ್ಟು ಜನ ಕ್ರೆಡಿಟ್ ಆಗ್ತಿದೆ. ನಿಮ್ದು ಏನಾದರೂ ಕ್ರೆಡಿಟ್ ಆಗಿಲ್ಲ ಅಂದರೆ ಏನು ಮಾಡಬೇಕು, ಇಲ್ಲಾಂದರೆ ನಮ್ಮದು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿಲ್ಲ ಅಂದರೆ ಮಾಡಬೇಕಂದ್ರೆ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಯಾರು ಬರ್ತಾರೆ ಈ ಒಂದು ಪ್ರೋತ್ಸಾಹ ಧನದಲ್ಲಿ, ಆ ಒಂದು ನಿಯರ್ ಇರೋ ತಾಲೂಕು ಆಫೀಸ್ ಒಬ್ಬರು ಆಫೀಸ್ ಥರ ವಿಸಿಟ್ ಮಾಡಿ ನಿಮ್ಮ ಬಗ್ಗೆ ಹೇಳ್ಬಿಟ್ಟು ಆದಷ್ಟು ಬೇಗನೆ ಅಪ್ಲಿಕೇಶನ್ ವೆರಿಫಿಕೇಷನ್ ಥರ ಮಾಡಿಕೊಡಿ. ಅದು ಆಲ್ರೆಡಿ ಮಾಡಿಕೊಟ್ಬಿಡ್ತಾರೆ. ಬೇಕಾದರೆ ಅದು SST ಅಂದರೆ ಅಮೌಂಟ್ ಆಲ್ರೆಡಿ ರಿಸರ್ವ್ ಇರೋದ್ರಿಂದ ಬೇಗನೆ ಅಪ್ಲಿಕೇಶನ್ ವೆರಿಫಿಕೇಷನ್ಸ್ ಮಾಡಿಕೊಡೋದ್ರಿಂದ ನಿಮ್ಗೆ ಬೇಗನೆ ಆದಷ್ಟು ಸ್ಕಾಲರ್ಶಿಪ್ ಬರುತ್ತೆ, ಆದಷ್ಟು ಬೇಗನೆ ಬರುತ್ತೆ. ನೀವು ಏನಾದರೂ ಅಪ್ಲಿಕೇಶನ್ಸ್ ವೆರಿಫೈಡ್ ಆಗಿರಲಿಲ್ಲ, ನಿಮ್ದು ಏನಾಗಿರಲಿಲ್ಲ ಅಂದರೆ ಅದು ಹಂಗೆ ಪೆಂಡಿಂಗಲ್ಲಿ ಉಳಿತಾ ಹೋಗುತ್ತೆ. ಆದಷ್ಟು ಬೇಗನೆ ಮಾಡ್ಕೊಳ್ಳಿ ಅಂತ ಇದು ವೆರಿ 3 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಥರ ಆಗಿತ್ತು. ಇದಿಷ್ಟು ಈಗ ಬಂದಿರೋ ಸ್ಕಾಲರ್ಶಿಪ್ದು ವೆರಿ ಪ್ರಮುಖ ಇಂಥಲ್ಲ 3 ಅಪ್ಡೇಟ್ಸ್ ಇದಾಗಿತ್ತು. ನೆಕ್ಸ್ಟ್ ಬರುವಂಥ ಸ್ಕಾಲರ್ಶಿಪ್ದು ಎಲ್ಲ ಸ್ಕಾಲರ್ಶಿಪ್ದು ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ. ನಿಮ್ಮ ಸ್ಕಾಲರ್ಶಿಪ್ ಸ್ಟೇಟಸಲ್ಲಿ ಏನಿದೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅಂದರೆ ನಿಮಗೆ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಅಂದರೆ ನೀವು, ಯಾಕಂದರೆ ನನಗೆ ಒಂದು ಡಿಗ್ರಿ ಸ್ಪೆಸಿಫಿಕ್ಕಾಗಿ ಮಾತಾಡ್ತಿದ್ರೆ ಇನ್ನೊಂದು ಡಿಗ್ರಿ ಅವ್ರಿಗೆ ಇದೆಲ್ಲ ಸುಳ್ಳು ಅನಿಸುತ್ತಿರುತ್ತೆ. ಯಾಕಂದರೆ ಕಂಪ್ಲೀಟಾಗಿ ನಾನು ಆಲ್ ಓವರ್ ಕರ್ನಾಟಕ ಸ್ಟೂಡೆಂಟ್ಸ್ ಕವರ್ ಮಾಡೋದ್ರಿಂದ ಇಲ್ಲಿ ಇಂಜಿನಿಯರ್ ಸ್ಟೂಡೆಂಟ್ಸ್ ಬರ್ತಾರೆ, MBBS ಸ್ಟೂಡೆಂಟ್ಸ್ ಇರ್ತಾರೆ, BCA, BCom, BSc, LLB ಮಾಡಿದವ್ರು ಬರ್ತಾರೆ, BA ಮಾಡಿದವ್ರು ಬರ್ತಾರೆ, ಎಲ್ಲ ಮತ್ತು ಇದರಲ್ಲಿ MBA ಮಾಡಿದವ್ರು ಬರ್ತಾರೆ, ನೆಕ್ಸ್ಟ್ PhD ಮಾಡಿದ್ರೆ ಬರ್ತಾರೆ, ನೆಕ್ಸ್ಟು ಇದು ಆಯಿತು UGT ಆಯಿತು, ನೆಕ್ಸ್ಟ್ PG ಸ್ಟೂಡೆಂಟ್ಸ್ ಬರ್ತಾರೆ, ಅಲ್ಲಿ ಕೂಡ BTech ಎಲ್ಲ ಸ್ಟೂಡೆಂಟ್ಸ್ ಬರೋದ್ರೆ ಎಲ್ಲ ಸ್ಟೂಡೆಂಟ್ಸನ್ನು ಕವರ್ ಮಾಡಿ ಈ ಥರ ಆನ್ಸರ್ ಮಾಡ್ತಿರ್ತೀನಿ. ನಿಮ್ಮ ಸ್ಟೂಡೆಂಟ್ಸ್ ಈಗ ಏನು ಓದ್ತಿದ್ದಾರೆ ನೀವು ಅಟ್ ಪ್ರೆಸೆಂಟಲ್ಲಿ, ನಿಮ್ಮ ಸ್ಟೇಟಸ್ ಏನಿದೆ ಸ್ಕಾಲರ್ಶಿಪ್ದು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಅದು ಖಂಡಿತ ನಿಮ್ಗೆ ಆನ್ಸರ್ ಮಾಡ್ತೀನಿ. ಇಲ್ಲಾಂದರೆ ನಿಮಗೆ ಪ್ರೀವಿಯಸ್ ವೀಡಿಯೋ ನೋಡಿರ್ಬೋದು, ನಂದು ಎಲ್ಲ ನಿಮ್ಮ ಏನಿದೆ ಕಮೆಂಟ್ಸ್ ಎಲ್ಲ ಆನ್ಸರ್ ಮಾಡಿದ್ದೆ, ಆ ಥರ ಒಂದು ಆನ್ಸರ್ ಮಾಡಿ ನಿಮಗೆ ವೀಡಿಯೋ ಆದರೆ ತಿಳಿಸ್ತಿರ್ತೀನಿ, ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಇದಿಷ್ಟು ಸ್ಕಾಲರ್ಶಿಪ್ದು ಇಲ್ಲಿವರೆಗೂ ಬಂದಿರೋ ಅಪ್ಡೇಟ್ಸು. ಮುಂದೆ ತುಂಬಾ ಇದು ಒಂದೇ ನೋಡಿ, SSP ಒಂದೆಲ್ಲ ಸಾಕಷ್ಟು ಪ್ರೈವೇಟಲ್ಲಿ ಬರುವಂಥ ಸ್ಕಾಲರ್ಶಿಪ್ ಇರುತ್ತೆ, ಅದನ್ನು ಕೂಡ ನೀವು ಎಲ್ಲರೂ ತೊಗೊಳ್ಳಿ. ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆ ಒಂದು ಸ್ಕಾಲರ್ಶಿಪ್ಪು. ಅದು ಬಂದರೆ ಮಾತ್ರ ನಿಮಗೆ ಖಂಡಿತ 4 ಇಯರ್ಸ್ವರೆಗೂ ಬರುತ್ತೆ, ಅಂದರೆ 2-3 ಲ್ಯಾಕ್ಸ್ವರೆಗೂ ಸ್ಕಾಲರ್ಶಿಪ್ ಬರುತ್ತೆ. ಅದ್ರದ್ದು ಖಂಡಿತ ನಿಮಗೆ ಅಪ್ಡೇಟ್ಸ್ ಮಾಡ್ತೀವಿ ಅಂತ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ ಬೇಗ ಸಬ್ಸ್ಕ್ರೈಬ್ ಆಗಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಟಾಟಾ, ಬೈ ಬಾಯ್.